ಎಲ್ರಿಗೂ ನಮಸ್ಕಾರ. ಕಲಾ ರಸಿಕ ಸಾಗರಕ್ಕೆ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಗೆ ನಮ್ಮ ನಿಮ್ಮ ಬಂಧನ. ಕನ್ನಡ ನೆಲದಲ್ಲಿ ನಮ್ಮವರ ಸಾಧನೆಯನ್ನ ಸಂಭ್ರಮಿಸಿ ಪುರಸ್ಕರಿಸುವ ಕಾರ್ಯಕ್ರಮವಿದು. ಇದು ಮೈಸೂರು ಸ್ಯಾಂಡಲ್ಸ್ ಪ್ರೆಸೆನ್ಸ್ ವರ್ಷದ ಕನ್ನಡಿಗ 2025. ಕೋ ಪ್ರೆಸೆಂಟೆಡ್ ಬೈ ವೈಟ್ ಗೋಲ್ಡ್. ಕೋ ಪವರ್ಡ್ ಬೈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಬೆವರೇಜ್ ಪಾರ್ಟ್ನರ್ ವಿದ್ಯಾ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಮಿಲ್ಕಿ ಮಿಸ್ಟ್, ಸತ್ಯಭಾಮ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಎನರ್ಜಿ ಸೇವಿಂಗ್ ಪಾರ್ಟ್ನರ್ ನಿಯೋ ಹಿಟ್ ಪಂಪ್. ಸಪೋರ್ಟಿಂಗ್ ಪಾರ್ಟ್ನರ್ MSIL. ಅಸೋಸಿಯೇಟ್ ಪಾರ್ಟ್ನರ್ ಸಿದ್ದಿ ಬಯೋ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ನಾನು ನವಿತಾ ಜೈನ್. ಜನನ 3 ಅಕ್ಷರ, ಮರಣ 3 ಅಕ್ಷರ. ಜನನ ಮರಣದ ಮಧ್ಯೆ ಜೀವನ, ಬದುಕು, ಅದು ಕೂಡ 3 ಅಕ್ಷರ. ಈ ಜೀವನದಲ್ಲಿ ನಾವೇನು ಸಾಧನೆ ಮಾಡಿರ್ತೀವಿ ಅದನ್ನು ಬಣ್ಣಿಸೋದಕ್ಕೆ 3 ಅಕ್ಷರ ಅಲ್ಲ, ಸಾವಿರಾರು ಅಕ್ಷರಗಳು ಬೇಕಾಗುತ್ತೆ. ಈ ಸಾಧನೆ ಇತರರಿಗೆ ಪ್ರೇರಣೆ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಬಹು ಮುಖ್ಯ ಉದ್ದೇಶ. ಸಮಾಜದ ಶ್ರೇಯೋ ಅಭಿವೃದ್ಧಿಗೆ ತಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಟಂತಹ ಅನೇಕ ಸಾಧಕರನ್ನ, ಮಹನೀಯರನ್ನ ಗುರುತಿಸುವಂತಹ ಕಾರ್ಯಕ್ರಮವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಅನೇಕ ವರ್ಷಗಳಿಂದ ಮಾಡ್ತಾನೆ ಬರ್ತಾ ಇದೆ. ವಿವಿಧ ಕ್ಷೇತ್ರದ ಗಣ್ಯರು ಈ ಸಭಾಂಗಣದಲ್ಲಿ ಒಂದೇ ವೇದಿಕೆಯಲ್ಲಿ ನಮಗೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ವರ್ಷದ ಕನ್ನಡಿಗ 2025 ಈ ಕಾರ್ಯಕ್ರಮದ ಧ್ಯೇಯೋದ್ದೇಶ ಹಾಗೆಯೇ ಆಶೋತ್ತರಗಳು ಏನೇನು, ನಿಮ್ಮೆಲ್ಲರನ್ನ ಸ್ವಾಗತಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವ ಹರಿಪ್ರಸಾದ್ ಅವರನ್ನ. ವರ್ಷದ ಕನ್ನಡಿಗ 2025 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ವಿವೇಕ್ ನಾರಾಯಣ್ ಅವರನ್ನು, ನೆಟ್ವರ್ಕ್ 18ನ ಮ್ಯಾನೇಜಿಂಗ್ ಎಡಿಟರ್ ಸೌತ್, ಹಾಗೆಯೇ DP ಸತೀಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ, ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವಂತಹ ನೆಟ್ವರ್ಕ್ 18 ಇದರ ಅಂಗಸಂಸ್ಥೆ ಆಗಿರುವಂತಹ ನ್ಯೂಸ್ 18 ಕನ್ನಡ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿ ಸಂಸ್ಥೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಇಲ್ಲಿನ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಆ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸುವ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದ ಕಾರಣಕ್ಕಾಗಿ ನ್ಯೂಸ್ 18 ಕನ್ನಡವನ್ನು ಕರ್ನಾಟಕದ ಜನ ತಮ್ಮ ಅತ್ಯಂತ ಮೊದಲ ಆಯ್ಕೆಯ ಸ್ವರೂಪದಲ್ಲಿ ಇವತ್ತು ತಂದು ನಿಲ್ಲಿಸಿರುವಂಥದ್ದು ನಮಗೆ ಖುಷಿಯ ವಿಚಾರ. ಹಾಗೆಯೇ ಇವತ್ತು ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಗಳ ಹೊಸ ಲೀಡರ್ ಆಗಿ ಬೆಳೆದು ನಿಂತಿರುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ನನ್ನ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರು, ಕನ್ನಡದ ಮನಸ್ಸುಗಳು, ಕನ್ನಡದ ವೀಕ್ಷಕರು. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೀನಿ. 23 ವರ್ಷಗಳ ಹಿಂದೆ ವರ್ಷದ ಕನ್ನಡಿಗ ಅನ್ನುವಂತಹ ಒಂದು ಹೊಸ ಪ್ರಶಸ್ತಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮ ಆರಂಭ ಆಯಿತು 2002ನೇ ಇಸವಿಯಲ್ಲಿ. ಅವತ್ತು ಕನ್ನಡದ ಮೇರು ನಟ, ಕರ್ನಾಟಕ ರತ್ನ, ಕನ್ನಡಿಗರ ಪ್ರೀತಿಯ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡುವುದರೊಂದಿಗೆ ಈ ವಾರ್ಷಿಕ ಪ್ರಶಸ್ತಿಯನ್ನು ಆರಂಭಿಸಿರುವಂಥದ್ದು ನಮ್ಮ ವಾಹಿನಿ ಅನ್ನುವಂಥದ್ದು ನಮಗೆ ಇರುವಂತಹ ಹೆಮ್ಮೆ, ಖುಷಿಯ ವಿಚಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಲೇ ಒಂದು ವಿಡಿಯೋನ ತೋರಿಸಿದ್ವಿ. ವರ್ಷದ ಕನ್ನಡಿಗ ಪ್ರಶಸ್ತಿ ಆಯ್ಕೆಯನ್ನು ಯಾವ ಸ್ವರೂಪದಲ್ಲಿ ಮಾಡಲಾಯಿತು ಅನ್ನೋದರ ಬಗ್ಗೆ. ಒಟ್ಟು 12 ಅವಾರ್ಡ್ಗಳನ್ನು ಈ ಬಾರಿ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು ನ್ಯೂಸ್ 18 ಕನ್ನಡದ ವತಿಯಿಂದ. ಈ ಜೂರಿ ಪ್ಯಾನಲ್ನಲ್ಲಿ ನಮ್ಮ ಜೊತೆಗೆ ಅವ್ರನ್ನ ಆಯ್ಕೆ ಮಾಡೋದರಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಶ್ರೀಯುತ ಸುಧಾಕರ್ ರಾವ್ ಅವರು, ಹಾಗೆಯೇ ನಮ್ಮ ಜೊತೆಗೆ ಪುರುಷೋತ್ತಮ್ ಬಿಳಿಮಲೆಯವರು ಬಂದಿದ್ದಾರೆ, ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವ್ರನ್ನ, ಹಾಗೆ ಡಾಕ್ಟರ್ CR ಚಂದ್ರಶೇಖರ್ ಅವ್ರನ್ನ, ಕವಿರಾಜ್ ಅವರು, ದಾಕ್ಷಾಯಿಣಿಯವರು, ಪ್ರಕಾಶ್ ರಾಠೋಡ್ ಅವರು ಹಾಗೂ ಆನಂದ ತೀರ್ಥ ಪ್ಯಾಟಿ ಇವರೆಲ್ಲರನ್ನು ಕೂಡ ನಾನು ಕೇವಲ ಬಿಳಿಮಲೆ ಸರ್ ಮಾತ್ರ ಬಂದಿದ್ದಾರೆ, ಅವರ ಅನುಪಸ್ಥಿತಿಯನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ, ಅವ್ರನ್ನು ಸ್ವಾಗತಿಸ್ತೀನಿ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ವಿ, ಸ್ವಾಗತಿಸ್ತಾ ಇದ್ವಿ. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಗೋವಿಂದರಾಜು ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. CM ಅವರ ರಾಜಕೀಯ ಕಾರ್ಯದರ್ಶಿ. ಇವರೆಲ್ಲರನ್ನು ಕೂಡ ಪ್ರೀತಿಯಿಂದ ನಾನು
ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ನೆಟ್ವರ್ಕ್ 18ನ ಸೌತ್ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತಹ ವಿವೇಕ್ ನಾರಾಯಣ್ ಅವ್ರನ್ನ, ಹಾಗೆಯೇ ನಮ್ಮ DP ಸತೀಶ್ ಅವ್ರನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೀನಿ, ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಟ್ಟು 12 ವಿಭಾಗಗಳಲ್ಲಿ ಪುರಸ್ಕಾರವನ್ನ ಮಾಡ್ತಾ ಇದ್ದೀವಿ. ಕ್ರೀಡೆ, ಸಾಹಿತ್ಯ, ಸಮಾಜ ಸೇವೆ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವರ್ಷದ ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಹೆಮ್ಮೆಯ ಕನ್ನಡಿಗ, ಜೀವಮಾನ ಸಾಧನೆ, ಅಂತಿಮವಾಗಿ ವರ್ಷದ ಕನ್ನಡಿಗ 2025 ಈ ಟೈಟಲ್. ಜೊತೆಗೆ ತೀರ್ಪುಗಾರರ ವಿಶೇಷ ಆಯ್ಕೆಯಾಗಿ ಮರೆಯಲಾಗದ ಮಾಣಿಕ್ಯ ಪುರಸ್ಕಾರ. ಇದೀಗ ಮೊದಲ ಕೆಟಗರಿ ಪ್ರಶಸ್ತಿಯ ವಿಭಾಗ ಸಮಾಜ ಸೇವೆ. ವರ್ಷದ ಕನ್ನಡಿಗ 2025 ಯಾರಾಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುವಂಥ ಸಮಯ. ಇದನ್ನು ತಿಳಿಸೋದಕ್ಕೆ ವೇದಿಕೆ ಮೇಲೆ ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರು ಶ್ರೀ ಸಂತೋಷ್ ಲಾಡ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮ್ಯಾನೇಜಿಂಗ್ ಎಡಿಟರ್ ಸೌತ್ ವಿವೇಕ್ ನಾರಾಯಣ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಾವೇರಿ ಖ್ಯಾತಿಯ ಸುಷ್ಮಾ ನಾಣಯ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಲೂಸಿ ಕೆ ಸಾಲ್ಡಾನ, ನಿವೃತ್ತ ಶಿಕ್ಷಕಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಅಭಿನಂದನೆಗಳು ಲೂಸಿಕೆ ಸಾಲ್ಡಾನ ಅವರನ್ನ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಿಕ್ಷಣ ವಂಚಿತ ಮಕ್ಕಳ ಬದುಕನ್ನ ಕಟ್ಟಿಕೊಡೋದಕ್ಕೆ ಶ್ರಮಿಸಿರುವಂತಹ ನಮ್ಮ ಟೀಚರ್. ಇದ್ದಂಥವರಿಗೆ ವಂದಿಸುತ್ತಾ ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಮಾನ್ಯರಿಗೆ ನಾನು ಒಂದಿಷ್ಟು ಎರಡೇ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಬೈಲೂಗಿದೊಳಗೆ. 8 ವರ್ಷದೊಳಗಿದ್ದಾಗ ನಾನು ಸ್ಟೇಷನ್ದೊಳಗೆ, ಹುಬ್ಳಿ ಸ್ಟೇಷನ್ದೊಳಗೆ ಕಳೆದುಕೊಂಡೆ. ತಂದೆ ಹೋಗಿ ನಾನು ಬಾಂಬೆ ಕಗೆದುಕೊಂಡು ಹೊಂಟಿದ್ದು. ಆ ಸಮಯದೊಳಗೆ ಹುಬ್ಳಿ ಒಳಗೆ ನಾನು ಮಿಸ್ ಆದ ಮೇಲೆ ಪೊಲೀಸ್ ಕೇಸ್ ಇದ್ದರೂ ಕೂಡ ನಾನು ಅನೇಕ ವರ್ಷ ರೈಲ್ವೆ ಸಿಬ್ಬಂದಿಯೊಳಗೆ ಕೈಯೊಳಗೆ ಸಿಕ್ಕಿದೆ. 3 ಜನ ಮದುವೆ ಆಗದಂಥವರು ನನಗೆ ಒಂದು ಮಗುವಿನಂತೆ ಬೆಳೆಸಿದರು. ಕನ್ನಡ ಬರ್ತಿದ್ದಿಲ್ಲ, ಕೊಂಕಣಿ ಮತ್ತು ತುಳು ಭಾಷೆ 2 ಭಾಷೆ ನಂದು. ಆಮೇಲೆ ಅವರು 3 ಜನ ಮದುವೆ ಆಗದಿದ್ದರೂ ಕೂಡ ಒಂದು ನನ್ನನ್ನು ಬೆಳೆಸಿದ್ದು ನನ್ನ ಯಾವುದೋ ಪುಣ್ಯ. ಆಸ್ಕಾರ್ ಫರ್ನಾಂಡಿಸ್ ಅವರು ನಮ್ಮ ಸಂಬಂಧ ಉಡುಪಿಯೊಳಗೆ ಎಷ್ಟೋ ವರ್ಷದವರು ತಂದೆ ಸಿಗಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಅದರೊಳಗೆ ಒಬ್ಬರು ನನಗೆ 12 ವರ್ಷಕ್ಕೆ ಮದುವೆ ಆದರು. ಮಹಾದೇವ ಮಡಿವಾಳಗ ಅಂತ ಹೇಳಿ ಮದುವೆ ಆಗಿ 10 ತಿಂಗಳಲ್ಲಿ ಅವ್ರನ್ನ ನಾನು ಕಳ್ಕೊಂಡೆ. ಆವಾಗ ನನ್ನ ಶಿಕ್ಷಣ ಮುಗ್ದೈತೆ ಅಷ್ಟೇ ಆಗಿತ್ತು. ಆದರೆ ಸಾಯೋ ಮುಂಚೆ ಅವರು ಗೆಳೆಯರಿಗೆ ಮಾತು ತಗೊಂಡಿದ್ದರು. ಇವಳು ಸಣ್ಣ ವಯಸ್ಸು, ಆಡುವಂಥ ವಯಸ್ಸಿನೊಳಗೆ ತಾಳಿ ಕಟ್ಟಿದೆ, ಅವಳಿಗೆ ನೀವು ಶಿಕ್ಷಣ ಕೊಡಬೇಕು, ಶಿಕ್ಷಣ ಕೊಟ್ಟು ಅವಳ ಕಾಲ ಮೇಲೆ ನಿಲ್ಲುವಂತೆ ಮಾಡಿ ಅವಳನ್ನು ಮತ್ತೊಂದು ಕಡೆ ಮದುವೆ ಮಾಡಿಕೊಡಬೇಕು ಎಂದು ಅವಾಗ ಮಾತು ತಗೊಂಡು ಸತ್ತರು. ಹೆಜ್ಜೆಗೂ ಗೆಳೆಯರು ಅದನ್ನು ಪಾಲಿಸಿದರು. ನನಗೆ 7ನೇ ನಾನು ಇಲ್ಲೇ ಕಲಿತೆ. ಇದು ವನಿತಾ ಸೇವಾ ಸಮಾಜ, PUC ತನಕ ಮಹಿಳಾ ವಿದ್ಯಾಪೀಠ, 3000 ಮಟ್ಟದೊಳಗೆ BA, ಆಮೇಲೆ B.Ed ಕುಮಟಾ ಕಮಲಾಬಾಳಿಗ ಕಾಲೇಜು ಆಫ್ ಎಜುಕೇಷನು, ಆಮೇಲೆ MA ಮುಗಿಸಿದೆ. ನಾನು ಈಗಲೂ ಅಲ್ಲಿ ಕೆಳಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೇನೆ. ಮನೆಯೊಳಗೆ ಬಂದಂಥ ಮಕ್ಕಳಿಗೂ ಕೂಡ ನಾನು ಕಲಿಸ್ತೇನೆ. ಗಾಂಧೀಜಿಯ ಕನಸು ಅದೇ ಆಗಿತ್ತು. ಗ್ರಾಮೀಣ ಪ್ರದೇಶದ ಮಕ್ಕಳು ಮುಂದೆ ಹೋಗಬೇಕು, ಶಿಕ್ಷಣ ಪಡಿಬೇಕೆಂಬುವಂಥ ಕನಸು ಕಟ್ಟಿದ್ದವು ಗಾಂಧೀಜಿಯವರು. ಇವತ್ತು ನಾನು ಅದನ್ನು ನೆನಪಿಟ್ಕೊಂಡು ಆ ಮಕ್ಕಳ ಜೊತೆಗೇ ನನ್ನ ಇಡೀ ಬದುಕು ಹೋಯಿತು, ನನ್ನ ಒಂಟಿತನವನ್ನು ಮಗಿಸಿದ್ದಾರೆ. ಇದಕ್ಕೆ ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಅಭಿನಂದನೆಗಳ ಮಾತು. ಯಾರು ಕದಿಯೋಕ್ಕಾಗದಂಥ ಶಿಕ್ಷಣವನ್ನು ಅವ್ರು ಕೊಡ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಪ್ರೋತ್ಸಾಹದ ಚಪ್ಪಾಳೆ ನಿಮ್ಮಿಂದ.
ಸನ್ಮಾನ ಮಾಡ್ತಾ ಇದ್ರಿ, ನನ್ನ ಯಾವುದೋ ಪುಣ್ಯ ಅದು ಅಂದು ನಾನು ಭಾವಿಸ್ತೇನೆ. ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸಿದೆ. ನಮ್ಮ ಮುಂದಿನ ಪುರಸ್ಕಾರದ ವಿಭಾಗ ಕೃಷಿ ವಿಭಾಗ. ಕೃಷಿ ವಿಭಾಗದಲ್ಲಿ 2025 ವರ್ಷದ ಕನ್ನಡಿಗ ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ. ಇದನ್ನು ತಿಳಿಸೋದಕ್ಕೆ, ಈ ಪುರಸ್ಕಾರವನ್ನು ಮಾಡೋದಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. DP ಸತೀಶ್ ಅವರು, ವಿವೇಕ್ ನಾರಾಯಣ್ ಅವರು, ಹಾಗೆಯೇ ಹರಿಪ್ರಸಾದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. KSDLನ MD ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ನೀವು ಸಿದ್ದಿ ಬಯೋದಿಂದ ಡೆಸಿಗ್ನೇಟೆಡ್ ಪಾರ್ಟ್ನರ್ NR ಶಾರದಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕೃಷಿ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ಮುತ್ತಣ್ಣ ಬೀರಪ್ಪ ಪೂಜಾರ, ಪ್ರಗತಿಪರ ರೈತರು, ಹಾವೇರಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ, ಹರ್ಷೋದ್ಗಾರ ನೋಡ್ತಾ ಇದ್ರೆ ಖುಷಿ ಆಗ್ತದೆ. ರೈತರಿಗೆ ಇರುವಂತ ಶಕ್ತಿ ಎಷ್ಟು ಜೋರಾಗಿ ಕೂಗಿ ಈಗ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪ್ರಗತಿಪರ ರೈತ ಮುತ್ತಣ್ಣ ಬೀರಪ್ಪ ಪೂಜಾರ ಅವರಿಗೆ ಜೋರಾದ ಚಪ್ಪಾಳೆ. ಈ ಬಾರಿ ಕೃಷಿ ಕ್ಷೇತ್ರದಲ್ಲಿ ಪುರಸ್ಕೃತರು ವರ್ಷದ ಕನ್ನಡಿಗ ಮುತ್ತಣ್ಣ ಅವರು. ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ನವಲ್ಯಾಳ ಅಂತ ಒಂದು ಹಳ್ಳಿಯಿಂದ ಕುರಿ ಮೇಸ್ತಾ ಎತ್ತಲಾಗ ಹಾವೇರಿ ಡಿಸ್ಟಿಕ್ಕಿಗೆ ಬಂದಂತಾರೆ ನಾವು ರೀ. ಕುರಿ ಜೊತೆ ಕಳೆದಿದ್ದೀನಿ ರೀ ಒಂದು 20 ವರ್ಷ. ನಮ್ದು ಅಲಿದಾಡ್ ಜೀವನ ರೀ. ಊರಿಂದ ಊರಿಗೆ ಎಲ್ಲಿ ಮೇವು ನೀರಲ್ಲಿ ಚೆನ್ನಾಗಿರ್ತಲ್ಲಿ ಹೋಗ್ತಾ ಇರತ್ರಿ. ಸುಮಾರು ನಮ್ಮ 2000 ಕುರಿ ಇತ್ತು ರೀ. ಅದರಲ್ಲಿ ಸುಮಾರು ಕುರಿಗಳು ಸತ್ತು ಒಂದು 500 ಕುರಿಗಳು ಕಂಡಿತ್ತು ರೀ. ಅವಾಗೇನೋ ಜಮೀನು ಮಾಡ್ಬೇಕಂತೇಳಿ ಕೃಷಿ ಮಾಡೋಣ ಅಂಥೇಳಿ, ಯಾಕಂದ್ರೆ ಈ ಒಂದು 500 ಕುರಿ ಅದಾವ, ಮತ್ತು ಏನಾರು ಹೆಚ್ಚು ಕಮ್ಮಿ ಏನಾರು ಅದಾವ ಅಂಥೇಳಿ ಹಾವೇರಿ ಜಿಲ್ಲೆ ಹಣಗಲ್ ತಾಲೂಕು ಕಾಮನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಕುರಿ ಮೇಸ್ತಾ ಬಂದಾಗ ಅಲ್ಲೇ ಜಮೀನು ತೊಗೊಂಡಿವ್ರಿ. ನಮ್ಮ ತೋಟದ ಇಲಾಖೆ, ಕೃಷಿ ಇಲಾಖೆ, ಕೆಲವೊಂದೆಲ್ಲ ನಮ್ಮ ರೈತರ ಮಾರ್ಗದರ್ಶನ ಎಲ್ಲ ತೊಗೊಂಡು ಹಂತವಾಗಿ ಒಂದು ಸಾವಯವ ಕೃಷಿ ಪದ್ಧತಿ ಒಳಗೆ ಮಾಡ್ತಾರೆ. ಒಂದು ನರ್ಸರಿ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 15-20 ಸಾವಿರ ಸಸಿಗಳಿಂದ ಸ್ಟಾರ್ಟ್ ಮಾಡಿದ್ದು. ನಾ ಈಗ ಅಲ್ಲಿ 2-3 ಲಕ್ಷ ಅಡಿಕೆ ಸಸಿಗಳು, ತೆಂಗು ಇಂಥವೆಲ್ಲ ನರ್ಸರಿ ಮೂಲಕ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮಲ್ಲಿ ರೈತರೆಲ್ಲ ಆಗಿ ಹೋಗ್ತಾರೆ ರೀ. ಆಮೇಲೆ ಈಗಲೂ ನಮ್ಮದೊಂದು 900 ಕುರಿ ಐತ್ರಿ. ಅದೆಲ್ಲ ನಿಮ್ಮ ಸಹಕಾರ ಭಾಳ ಐತೆ ನನ್ನ ಮೇಲೆ. ಇವತ್ತು ನಾನು ಒಂದು ಸಾಮಾನ್ಯ ಕುರಿಗಾಯಿನ ತೊಗೊಂಬಂದು ಇಲ್ಲಿ ಒಂದು ಇಂಥ ವೇದಿಕೆ ಮೇಲೆ ನನಗೆ ಒಂದು ಸನ್ಮಾನಿಸಿದಾರಲ್ಲ, ನಮ್ಮ TV, ನಮ್ಮ ನ್ಯೂಸ್ ಚಾನಲ್ನವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ ರೀ. ನಮಸ್ಕಾರ ರೀ. ನಿಮ್ಮ ಸಾಧನೆ ಮುಗಿಲೆತ್ತರಕ್ಕೆ ಏರ್ತಾ ಇದೆ. ಆ ಸಾಧನೆಯ ಹಾದಿ ಇನ್ನೂ ಏರಲಿ ಅಂತ ಆಶಿಸ್ತಾ ಇದ್ದೇವೆ. ಅಭಿನಂದನೆಗಳು. ಇದು ವಿಭಿನ್ನವಾದಂಥ ಕಾರ್ಯಕ್ರಮ. ನನಗೆ ಕರೆಸಿದಿರಿ. ಆಮೇಲೆ ಇಲ್ಲಿ ಐ ವಾಸ್ ಆಸ್ಕಿಂಗ್ ಹರೀಶ್ ಅವ್ರಿಗೇನು ಪ್ರಾಸೆಸ್, ದ ವೇ ಯು ಚೂಸನ್ ದಿಸ್ ಪೀಪಲ್ ಭಾಳ ಅದ್ಭುತ ಆಗಿದೆ. ಹಿಂಗೆ ಹೆಚ್ಚಿನ ಟ್ಯಾಲೆಂಟ್ಗಳನ್ನು ಗುರುತಿಸಿ ಇಂಥವ್ರಿಗೆ ಸನ್ಮಾನ ಮಾಡೋದ್ರಿಂದ ನಿಜಕ್ಕೂ ನಾವು ಕರ್ನಾಟಕ ರಾಜ್ಯ ಜನತೆಗೆ, ವಿಶೇಷವಾಗಿ ರೈತರಿಗಾಗಿರ್ಬೋದು ಅಥವಾ ಯಾರ್ಯಾರು ಯೋಗ್ಯರಿದ್ದಾರೆ ಅಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ತಮ್ಮ ಚಾನಲ್ ಮಾಡ್ತಾಯಿದೆ. ನಾನು ವೈಯಕ್ತಿಕವಾಗಿ ತಮಗೆ ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುತ್ತಣ್ಣ ಅವರೇ ಮತ್ತೊಮ್ಮೆ ಅಭಿನಂದನೆಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಗಣ್ಯರಿಗೆ ನಮ್ಮ ಜೊತೆ ಕೈ ಜೋಡಿಸಿ. ಮುಂದಿನ ಪ್ರಶಸ್ತಿಯ ವಿಭಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ. ವರ್ಷದ ಕನ್ನಡಿಗ 2025 ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ವಿಪಕ್ಷ ನಾಯಕ R ಅಶೋಕ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ವೇದಿಕೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ವಧು ಧಾರಾವಾಹಿಯ ಸಾರ್ಥಕ್ ಅಭಿಷೇಕ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ನಿವೇದ RM. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಿವೇದ RM ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. 2017ರಲ್ಲಿ ಬೆಂಗಳೂರಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ತಂತ್ರಜ್ಞಾನ ಚಾಲಿತ ಟ್ರಾಶ್ ಕ್ಯಾನ್ ಸಂಸ್ಥೆಯನ್ನ ನಿರ್ಮಾಣ ಮಾಡಿರುವಂತಹ ಹೆಗ್ಗಳಿಕೆ.
ನಿಮಗೆಲ್ಲರಿಗೂ ಗೊತ್ತು ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೋ ಕಷ್ಟಪಟ್ಟು ನಾವು ಸೆಗ್ರಿಗೇಟ್ ಮಾಡಿದ್ರೂ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಇಡೀ ಇಂಡಿಯಾದಲ್ಲಿ ಕಸ ಸಮ್ಹೌ ಸ್ಟ್ರೀಟಲ್ಲಿ ಬಂದುಬಿಡುತ್ತೆ. ಆ ಕಸ ಲ್ಯಾಂಡ್ಫಿಲ್ಲಲ್ಲಿ ಹೋಗುತ್ತೆ, ಅಲ್ಲಿ ಬರ್ನ್ ಆಗುತ್ತೆ, ಕಿಡ್ಸ್ ರೆಸ್ಪಿರೇಟರಿ ಕ್ಯಾನ್ಸರ್ ಜೊತೆ ಹುಡ್ತಾ ಇದ್ದಾರೆ ಆಲ್ರೆಡಿ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇರಬೇಕು ಆ್ಯಂಡ್ ಇಂಡಿಯಾಯಿಂದ ಇರಬೇಕು, ಇಂಡಿಯನ್ ಪ್ರಾಬ್ಲಮ್ಗೆ. ಹಾಗೆ ನಾವು ಸ್ಟಾರ್ಟ್ ಮಾಡಿರೋದು. ಐ ಸ್ಟಾರ್ಟೆಡ್ ರೈಟ್ ಔಟ್ ಆಫ್ ಕಾಲೇಜ್. ಒಂದು ಮಷಿನ್ ಮಾಡೋಣ, ಆ ಮಷಿನ್ ನಮ್ಮ ಸ್ಟ್ರೀಟಲ್ಲಿರೋ ಕಸನ ತೊಗೊಂಡು ಸೆಪ್ರೇಟ್ ಮಾಡಿಬಿಟ್ರೆ, ಪ್ಲಾಸ್ಟಿಕ್ಸ್, ಫುಡ್ ಎಲ್ಲ ಸೆಪ್ರೇಟ್ ಮಾಡಿಬಿಟ್ರೆ ದೆನ್ ಅದನ್ನು ರೀಸೈಕಲ್ ಮಾಡ್ಬೋದು. ಅದನ್ನು ರೀಸೈಕಲ್ ಮಾಡಿದರೆ ವಾಪಸ್ ಹೋಗಲ್ಲ ಲ್ಯಾಂಡ್ಫಿಲ್ಲಲ್ಲಿ. ದ್ಯಾಟ್ ವಾಸ್ ದ ಥಾಟ್ ಪ್ರಾಸೆಸ್. ಬಟ್ ಥ್ಯಾಂಕ್ ಯು. ಬಟ್ ಈಗ ಆ ಸೇಮ್ ಮಷೀನ್ ನಮ್ಮ ಬ್ಯಾಂಗ್ಳೂರಲ್ಲೇ ಆ್ಯಂಡ್ 7 ಅದರ್ ಸ್ಟೇಟ್ಸಲ್ಲಿ 200 tons a day, 100 tons a day ಮಾಡ್ತಾ ಇದ್ದೀವಿ. ಆ್ಯಂಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಫಿಲಿಪೀನ್ಸ್, ಸೌತ್ ಆಫ್ರಿಕಾ, ಕೀನ್ಯಾ, UAE ಅಲ್ಲಿನೂ ಲಾಂಚ್ ಮಾಡಿದ್ದೀವಿ. ಥ್ಯಾಂಕ್ ಯು. ಅಶೋಕ್ ಸರ್, ದಯಮಾಡಿ ವೇದಿಕೆ ಮೇಲೆ ನೀವು ಹಾಗೆ ಇರಬೇಕು. ವರ್ಷದ ಕನ್ನಡಿಗ 2025ರ ಮುಂದಿನ ಕೆಟಗರಿ ತೀರ್ಪುಗಾರರ ವಿಶೇಷ ಆಯ್ಕೆ. ಮರೆಯಲಾಗದ ಮಾಣಿಕ್ಯ 2025ರಲ್ಲಿ ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ. ಇದೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ್ ಬಿಳಿಮಲೆ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ ಸರ್. ನಟಿ ಖುಷಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಪರ್ಣಾ ಅವರು ಮುಂದಿನ ನಿಲ್ದಾಣಕ್ಕೆ ಹೋಗಿದ್ದಾರೆ. ಅವರ ಪತಿ ನಾಗರಾಜ್ ವಸ್ತಾರೆ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಅಪರ್ಣಾ ಅವರನ್ನು ನೋಡ್ತಾ ಇದ್ದಂತೆ ಅವ್ರ ಕಣ್ಣಂಚಲ್ಲಿ ನೀರು ಜಿನುಗ್ತಾ ಇತ್ತು, ಕಂಬನಿ ಮಿಡಿತಾ ಇದ್ರು ಅವರು. ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್, ವಿದ್ಯಾ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಎಲ್ರಿಗೂ ನಮಸ್ಕಾರ. ಮತ್ತೆ ಮತ್ತೆ ಮಾತು ಮರೆತು ಮೂಕುವಾಗುವಂಥ ಸಂದರ್ಭಕ್ಕೆ ನಾನು ಹೋಗ್ತಾ ಇದ್ದೇನೆ. ನನ್ನೊಡನೆ 20 ಕಾಲವಿದ್ದ ಆ ಅಪರ್ಣೆ ಅನ್ನುವ ಒಂದು ಕನ್ನಡದ ಧ್ವನಿ, ಅದರ ಮಹಿಮೆ ಅಷ್ಟೇನೇನೆ. ಹೆಚ್ಚೇನು ಮಾತನಾಡಲಾರೆ. ಒಮ್ಮೊಮ್ಮೆ ನನಗನ್ಸುತ್ತೆ ಅವಳ ಹೆಸರಿನಲ್ಲಿ ನಾನೆಂದೂ ಏರಿರದ ವೇದಿಕೆಯನ್ನು ಏರ್ತಾ ಇದ್ದೇನೆ, ಮೆರೀತಾ ಇದ್ದೇನೆ ಅಂತ. ಹಾಗೆ ಹಿಂದೆ ಒಂದು ಸಮಜಾಯಿಷಿಯನ್ನು ನನಗೆ ನಾನೇ ಹೇಳ್ಕೊಳ್ತೇನೆ. ಅವಳ ಹೆಸರಿಲ್ಲದೆ ನಾನು ಏನೇನೂ ಅಲ್ಲ ಅಂತ ಕೂಡ. ಕನ್ನಡ ಅನ್ನೋದು ನಮ್ಮ ಮನೆ ಮನಸ್ಸುಗಳ ಒಳಮಾತಾಗಿತ್ತು. ಅದು ಎಲ್ಲ ಕನ್ನಡಿಗರ ಮನೆ ಮನಸ್ಸುಗಳ ಮಾತಾದರೆ ಯಾವುದೇ ನವೆಂಬರ್ ತಿಂಗಳ ರಾಜ್ಯೋತ್ಸವದ ಅವಶ್ಯಕತೆ ಇರೋದಿಲ್ಲ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇದಷ್ಟನ್ನೇ ಅವಳು ಒಂದು ಅಳಿಲು ಸೇವೆಯಾಗಿ ಯಾವತ್ತೂ ಹೇಳಿದ್ದು. ಎಲ್ಲರೂ ಕೇಳ್ತಾರೆ ಅವಳು ಏನು ಮಾಡಿದ್ಲು. ಅವಳು ಮಾಡಿದ್ದಿಷ್ಟೇನೇನೆ, ಅನಗತ್ಯವಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಿರಲಿಲ್ಲ ಅಷ್ಟೇ. ಅವಳ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನನಗೆ ಒಟ್ಟೊಟ್ಟಿಗೆ ಹೆಮ್ಮೆಯೂ ಸಂಭ್ರಮವೂ ದುಃಖವೂ ಆಗ್ತಿದೆ ಅಂತ ಹೇಳ್ತಾ, ಈ ಪ್ರಶಸ್ತಿಯನ್ನು ಕೊಡು ಮಾಡಿದ ನ್ಯೂಸ್ 18ನ ಎಲ್ಲ ಸಂಘಟಕರಿಗೆ ಧನ್ಯವಾದವನ್ನು ಕೋರ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮಸ್ಕಾರ. ಅಪರ್ಣಾ ಅವರಿಂದ ಕಲ್ತಿದ್ದು ನಾವು ಸಾಕಷ್ಟಿದೆ ಸರ್. ಸಾವಿರಾರು ನಿರೂಪಕರು ಅವರಿಂದ ಕಲ್ತಿದ್ದಿದೆ. ನಮಗೆಲ್ಲ ನಿಜಕ್ಕೂ ಮಾದರಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡ ಕಲಾವಿದರನ್ನು ಗುರುತು ಮಾಡಿ ಕನ್ನಡ ನಾಡಿಗೆ, ಕಲಾವಿದರು ಅಂತಲ್ಲ ಎಲ್ಲರನ್ನೂ ಕೂಡ ಇವತ್ತು ಕಸ ರಸ ಮಾಡೋವಂಥವ್ರನ್ನ ಹುಡುಕಿದ್ದೀರಾ. ಬೆಂಗಳೂರಿಗೆ ಪಿಡುಗಾಗಿರ್ತಕ್ಕಂಥ ಕಸ, ಅದಕ್ಕೊಂದು ನಾನು ಒಬ್ಬ ಮಂತ್ರಿಯಾಗಿ 4-5 ಬಾರಿ ಕೆಲಸ ಮಾಡಿದ್ದೀನಿ. ಆದರೆ ನನಗೆ
ಈ ಬೆಂಗಳೂರಿನ ಕಸನ ಸರಿ ಮಾಡೋಕ್ಕೆ ಅವಕಾಶ ಆಗಲೇ ಇಲ್ಲ. ಯಾಕಂದರೆ ಪ್ರತಿ ಯಾವುದೇ ಪ್ರಾಜೆಕ್ಟ್ ಹೋದ್ರೂ ಕೂಡ ಅದು ಸರ್ಕಾರದಿಂದ ದುಡ್ಡು ತೊಗೊಂಡೋಗೋರು ಕೋಟಿ ದುಡ್ಡು ಕೊಟ್ಟಿದ್ದೀರಿ. ಆ ಕೋಟಿ ದುಡ್ಡುಗಳೆಲ್ಲ ಕಸ ಹೇಗೆ ಹೋಗಿದೆ ಹಾಗೆ ಹೊರಟೋಗಿದೆ. ಈಗ ಅವರೇನೋ ಒಂದು ಹೊಸ ಪ್ರಯೋಗ ಮಾಡಿ ಅದನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆರ್ ವಿ ಕಾಲೇಜಿನ ನಮ್ಮ ಸ್ಟೂಡೆಂಟ್ ಮಾಡಿದ್ದಾರೆ, ಅವರಿಗೆ ನನ್ನ ಅಭಿನಂದನೆಗಳು, ಧನ್ಯವಾದಗಳು. ಅದೇ ರೀತಿ ಅಪರ್ಣಾ ಬಗ್ಗೆ ನಾನು ಅಲ್ಲೇ, ನನ್ನ ಮನೇನೂ ಅಲ್ಲೇ ಇರೋದು, ನಾನು ಪ್ರತಿನಿಧಿಸುವಂಥ ಕಾನ್ಸ್ಟಿಟ್ಯೂನ್ಸಿ. ನಾನು ಹೋಗಿದ್ದೆ ಅವ್ರ ಮನೆಗೆ. ಅವರು ನನ್ನ ಹಲವಾರು ನೂರಾರು ಕಾರ್ಯಕ್ರಮಕ್ಕೆ ಆ್ಯಂಕರ್ ಆಗಿ ಬಂದಿದ್ದಾರೆ. ನಾವೆಲ್ಲರೂ ಹೇಳ್ತೀರಿ, ಹುಟ್ಟಬೇಕಾದ್ರೆ ನಾವೆಲ್ಲರೂ ಪುಣ್ಯದ ಭಾಗ್ಯದೊಂದಿಗೆ ಹುಟ್ತೀರಿ, ನಾವು ಹೋಗ್ಬೇಕಾದ್ರೆ ಕರ್ಮದೊಂದಿಗೆ ಹೋಗ್ತೀರಿ. ಅಪರ್ಣಾ ಸಾಲಿನಲ್ಲಿ ಬಿಟ್ಟು ಅವರು ಪುಣ್ಯದಲ್ಲಿ ಹುಟ್ಟಿದ್ದಾರೆ, ಪುಣ್ಯದಲ್ಲೇ ಹೋಗಿದ್ದಾರೆ. ಅವರು ಆ ರೀತಿಯಾದಂಥ ಸಾಧನೆಯನ್ನು ಅಪರ್ಣಾ ಮಾಡಿದ್ದಾರೆ. ಅವ್ರು ನಮ್ಮ ಮಧ್ಯೆ ಇಲ್ಲ, ಅವ್ರ ವಾಯ್ಸು ಹಾಗೇ ಉಳಿದಿದೆ. ಮೆಟ್ರೋಗೆ ಹೋದರೆ ಅವ್ರ ವಾಯ್ಸನ್ನು ಕೇಳ್ಬೋದು ನಾವು. ಆ ಥರದ ವ್ಯಕ್ತಿಗಳನ್ನು ಗುರುತು ಮಾಡಿ ಇವತ್ತು ಸಿಕ್ಕಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ, ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಒಳ್ಳೆಯದಾಗಲಿ. ನಾನು ನ್ಯೂಸ್ 18 ಕರೆದು ಈ ಥರ ಪ್ರಶಸ್ತಿಯನ್ನು ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ, ಒಳ್ಳೆಯದಾಗಲಿ. ನ್ಯೂಸ್ 18 ಇವತ್ತು ಕರ್ನಾಟಕದಲ್ಲಿ ನಂಬರ್ ಎತ್ತರಕ್ಕೆ ಬೆಳೀತಾ ಇದೆ. ನನ್ನ ಆರೈಕೆಯೂ ಇದು, ಇನ್ನಷ್ಟು ಎತ್ತರಕ್ಕೆ ನ್ಯೂಸ್ 18 ಬೆಳೀಲಿ ಅನ್ನೋ ಆರೈಕೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಧನ್ಯವಾದ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ವರ್ಷದ ಅತ್ಯುತ್ತಮ ಚಿತ್ರ. ಆ ಚಿತ್ರ ಯಾವುದು ಅಂತ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮತ್ತೋರ್ವ ಗಣ್ಯರನ್ನ. ಗೋವಿಂದ ರಾಜು ಅವರು, MLC ಹಾಗೆಯೇ CM ರಾಜಕೀಯ ಕಾರ್ಯದರ್ಶಿಗಳು, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಅವರು, ಅವರನ್ನ ವೇದಿಕೆ ಮೇಲೆ ಕರ್ಕೊಂಬರ್ಬೇಕು. ವರ್ಷದ ಅತ್ಯುತ್ತಮ ಚಿತ್ರ ಯಾವುದು? ಕೃಷ್ಣಂ ಪ್ರಣಯ ಸಖಿ. ಈ ಪುರಸ್ಕಾರವನ್ನ ಸ್ವೀಕಾರ ಮಾಡೋದಕ್ಕೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ ರಾಜು ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೇನೆ ಪ್ರೊಡ್ಯೂಸರ್ ಆಗಿರುವಂತಹ ಪ್ರಶಾಂತ್ ಜಿ ರುದ್ರಪ್ಪ ಅವರು ಬಂದಿದ್ದಾರೆ. ನಿರ್ದೇಶಕ ಶ್ರೀನಿವಾಸ್ ರಾಜು, ಪ್ರೊಡ್ಯೂಸರ್ ಶರತ್. ಥ್ಯಾಂಕ್ಸ್ ಫಾರ್ ನ್ಯೂಸ್ 18 ಈ ಸಿನಿಮಾ ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾ ಸಕ್ಸಸ್ಗೆ 3 ಜನ ಕಾರಣ. ಒನ್ ಮೈ ಫ್ರೆಂಡ್ ಪ್ರಶಾಂತ್ ಆ್ಯಂಡ್ ಅರ್ಜುನ್ ಜನ್ಯ, ಪ್ಲಸ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಪ್ಲಸ್ ನಾಗೇಂದ್ರ ಪ್ರಸಾದ್. ಈ 4 ಜನ ಇಲ್ಲಾಂದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಫಸ್ಟ್, ಬಿಕಾಸ್ ಸಕ್ಸಸ್ ಗೋಸ್ ಟು ದೆಮ್ ಓನ್ಲಿ. ಆ್ಯಂಡ್ ಇಷ್ಟೊಂದು ದೊಡ್ಡ ಸಕ್ಸಸ್ ಕೊಟ್ಟೋದಕ್ಕೆ ಥ್ಯಾಂಕ್ಸ್, ಆ್ಯಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಆಲ್. ಥ್ಯಾಂಕ್ಸ್. ಮೊದಲನೇದಾಗಿ ನ್ಯೂಸ್ 18 ಚಾನಲ್ನ ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನಂದರೆ ಪ್ರತಿ ವರ್ಷ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕ್ಷೇತ್ರದಲ್ಲೂ ಪ್ರತಿಭಾನ್ವಂತ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ತಾವು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಭಾಳ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಅಂಥೇಳಿ ನಿಮ್ಮನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಈ ಸಿನಿಮಾದ ನಿರ್ದೇಶಕರು ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಾಡಿ ಇದರಲ್ಲಿ ಕೆಲವು ಸಲಹೆಗಳನ್ನು ನಾನು ಚಿದಾನಂದ್ ಪಟೇಲ್ ಅವರು ಕೊಟ್ಟಿದ್ದೇನೆ. ಇನ್ನೂ ಒಂದೆರಡು ಕ್ಷೇತ್ರನ ಸೇರಿಸಿ ಅಂತೇಳಿ ಅವರು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ತಮಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಕೃಷ್ಣಂ ಪ್ರಣಯ ಸಖಿ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಈ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಕ್ಕೋಸ್ಕರ. ಥ್ಯಾಂಕ್ ಯು ಗೋವಿಂದರಾಜು ಸರ್, ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ DK ಶಿವಕುಮಾರ್ ಅವರ ಆಗಮನ ಇದೀಗ ವರ್ಷದ ಕನ್ನಡಿಗ 2025 ಕಾರ್ಯಕ್ರಮ ಆಗ್ತಾ ಇದೆ. ಅವರನ್ನ ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಗ್ರ್ಯಾಂಡ್ ಬೆಂಗಳೂರಿನ ಹರಿಕಾರ, ಪವರ್ಫುಲ್ ನಾಯಕ, ಸಂಘಟನಾ ಚತುರ DCM DK ಶಿವಕುಮಾರ್ ಅವರ ಆಗಮನ ಆಗಿದೆ. ಮುಂದಿನ ಪ್ರಶಸ್ತಿಯ ವಿಭಾಗ ಹೆಮ್ಮೆಯ ಕನ್ನಡಿಗ. ಇದನ್ನ ತಿಳಿಸೋದಕ್ಕೆ ಮೊದಲಿಗೆ ವೇದಿಕೆ ಮೇಲೆ ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು.
ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಜವಾಬ್ದಾರಿ ತಗೊಂಡ ಮೇಲೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಹಿಡಿದಿದ್ದಾರೆ. ಸರ್ಕಾರ ಯಶಸ್ವಿಯಾಗಿ ನಡೆಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ಹರಿಪ್ರಸಾದ್ ಅವರು ಅಭಿನಂದನೆಯನ್ನ ಸಲ್ಲಿಸಬೇಕು. ಯಾಕೆ ಹೇಳಿ, 5 ವರ್ಷ ಆಯ್ತು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಹರಿಕಾರ, ಸಂಘಟನಾ ಚತುರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷವನ್ನ ಪೂರೈಸಿರುವ ಹಿನ್ನೆಲೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಗಣ್ಯರ ಜೊತೆ ಈ ಪುರಸ್ಕಾರ ಯಾರಿಗೆ ಹೋಗುತ್ತೆ ಅಂತ ತಿಳಿಸೋದಕ್ಕೆ ಕೈ ಜೋಡಿಸಬೇಕು. ವಧು ಧಾರಾವಾಹಿಯ ವಧು ದುರ್ಗಶ್ರೀ, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಹಾಗೇನೆ ಸ್ಯಾಂಡಲ್ವುಡ್ ಹೆಸರಾಂತ ಹಾಸ್ಯ ನಟ ಸಾಧು ಕೋಕಿಲ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವೀಣಾ ಶ್ಯಾಮ್ ಪ್ರಸಾದ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ವರ್ಷದ ಈ ಕನ್ನಡಿಗರನ್ನ ಬರೀ ಕನ್ನಡಿಗರು ಅಂತ ಹೇಳೋಕ್ಕಾಗಲ್ಲ, ಇಂಟರ್ನ್ಯಾಷನಲ್ ಕನ್ನಡಿಗರು ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಈ ವರ್ಷದ ಹೆಮ್ಮೆಯ ಕನ್ನಡಿಗ ರವಿ ಬಸ್ರೂರು, ಸಂಗೀತ ನಿರ್ದೇಶಕರು. ಸಲಾಂ ರವಿ ಬಸ್ರೂರು, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಈ ವರ್ಷದ ಹೆಮ್ಮೆಯ ಕನ್ನಡಿಗ ನೀವು. ಸಾಧನೆ ಮಾಡೋದಿಕ್ಕೆ ಕಾಸು ಬೇಕು ಅಂತ ಇಲ್ಲ, ಪ್ರತಿಭೆ ಇದ್ದರೆ ಸಾಕು. ತಾವು ಆ ಸಾಧನೆಯನ್ನ ಮುಟ್ಟಬಹುದು, ಆ ಸಾಧನೆಯನ್ನ ನಾವು ಮೆಟ್ಟಿ ನಿಲ್ಲಬಹುದು ಅನ್ನೋದಕ್ಕೆ ರವಿ ಬಸ್ರೂರ್ ಅವರೇ ನಮ್ಮ ಮುಂದೆ ಇರುವಂತಹ ನಿದರ್ಶನ. ರವಿ ಕೂಡ ಸಾಧು ಮಹಾರಾಜ್ ಬೋಲೋ. ರವಿನೂ ನಾನು ನೋಡಿದ್ದೀನಿ, ಒಬ್ಬೊಬ್ಬ ಮನುಷ್ಯನ ಒಳಗೆ ಒಂದೊಂದು ಸ್ಟ್ರಗಲ್ ಇರುತ್ತೆ. ಯಾವನು ಸ್ಟ್ರಗಲ್ ಮಾಡಿ ಅವನ ಕೆಲಸನ ನಿಯತ್ತಾಗಿ ಮಾಡಿ ಕಾನ್ಸಂಟ್ರೇಷನ್ ಮಾಡಿ ಬರ್ತಾನೋ ಅವನಿಗೆ ಈ ಸ್ಥಾನ ಸಿಗುತ್ತೆ. ಮೇ ಅನ್ಸುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಒಂದು ಅವಕಾಶ ಕೊಟ್ಟಂಥ ನ್ಯೂಸ್ 18 ಚಾನಲ್ಗೆ, ಅದ್ರ ಜೊತೆಗೆ 2 ದಿಗ್ಗಜರ ಜೊತೆಗೆ ನಿಲ್ಲುವಂಥ ಅವಕಾಶ ಮಾತು ಬರ್ತಾ ಇಲ್ಲ. ಸೊ 98ರಲ್ಲಿ ಊರು ಬಿಟ್ಟಿದ್ದು, ಊರು ಬಿಟ್ಟವಾಗ ಹೆಜ್ಜೆ ಇಟ್ಟಿದ್ದು ಒಂದೇ, ಮತ್ತೆ ಊರಿಗೆ ಬರ್ತೀನಿ, ಇಲ್ಲಿನ ಜನರಿಗೆ ಕೆಲಸ ಕೊಡಿಸ್ತೀನಿ ಅಂತ. ಆ ಹಠದಲ್ಲೇ ಬಂದೆ. ಲಾಕ್ಡೌನ್ ನನಗೆ ತುಂಬ ಅವಕಾಶ ಮಾಡಿಕೊಡ್ತು ಸ್ಟುಡಿಯೋ ಕಟ್ಟಲಿಕ್ಕೆ. ಅಲ್ಲಿಂದ ಹಠ ಹಿಡ್ದಿದ್ದೆ. ಊರನ್ನು ಡೆವಲಪ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಡೈರೆಕ್ಟಾಗಿ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನಾದ್ರು ದಾರಿ ಹುಡುಕಬೇಕು ಅಂತಾದಾಗಲೇ ನನಗೆ ಆಲೋಚನೆ ಬಂದಿದ್ದೆ ಸ್ಟುಡಿಯೋ. ಎಲ್ಲರೂ ನನ್ನ ಊರಿಗೆ ಕರೆಸೋ ಥರ ಆಗಬೇಕು, ಅದರಿಂದ ಒಂದಿಷ್ಟು ಹೋಟೆಲ್ಗಳು ಉದ್ಯಮ ಬೆಳಿಬೇಕು, ಟ್ರಾನ್ಸ್ಪೋರ್ಟೇಷನ್ ಬೆಳಿಬೇಕು, ಫುಡ್ ಡೆವಲಪ್ಮೆಂಟ್ ಬೆಳಿಬೇಕು. ಇದು ಹೆಜ್ಜೆ ಇಡ್ತಾ ಈ ಒಂದು 5 ವರ್ಷದಲ್ಲಿ ನನಗೆ ಖುಷಿಯಾಗಿದೆ. ಅಂದರೆ ಹತ್ರ ಒಂದು 20ರಿಂದ 25 ಕೋಟಿ ನಮ್ಮ ಊರಿಗೆ ಹರಿದು ಬಂತು. ಎಷ್ಟೋ ಜನರಿಗೆ ಒಂದು ಕೆಲಸದ ದಾರಿ ಆಯಿತು. ಸೊ ಈ ಹೆಜ್ಜೆ ಪ್ರತಿ ಊರಲ್ಲೂ ಆಗಲಿ ಅಂತ ನನ್ನ ಆಶಯ. ಹಠ ಇರಲಿ, ಪ್ರತಿಫಲಾಪೇಕ್ಷೆ ಇಲ್ದಂಗೆ ಕೆಲಸ ಮಾಡಿ ಆ ದೇವರು ಎಲ್ಲರನ್ನ ಕರುಣಿಸ್ತಾನಂತ ನನ್ನ ನಂಬಿಕೆ. ಧನ್ಯವಾದ. ರವಿ ಸರ್, ನಿಮ್ಮ ಹತ್ರ ಬರೀ ಮಾತು ಕೇಂಬಕ್ಕೆ ನಾವಂತೂ ರೆಡಿ ಇಲ್ಲ, ನಿಮ್ಮ ಹತ್ರ ಹಾಡು ಕೇಂಬಕ್ಕೆ ಎಲ್ಲ ವೇಟಿಂಗ್. ಸಲಾಂ ರಾಕಿ ಬಾಯ್, ಸಲಾಂ ರಾಕಿ ಬಾಯ್, ಸಲಾಂ ರಾಕಿ ಬಾಯ್, ಸಲಾಂ ರಾಕಿ ಬಾಯ್, ದುನಿಯಾ ಹೈ ಬಾಯ್, ತುಮಾರಾ ಹೈ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ಲ ಶಿಲೆ ಹೊಡಿತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ, ಇದನ್ನು ಮುಂದಕ್ಕೆ ನೋಡ್ತಾ ಇರೋಂಥ ಎಲ್ಲ, ತಿರ್ಗಾ ಇದಾದ್ಮೇಲೆ ರಿಲೇ ಆಗ್ತದೆ, ಆ ಪ್ರೇಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು 2003ರಲ್ಲೇನೋ ETV ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ರಿ. ನಾನು ಅದಕ್ಕೆ ಬಂದಿದ್ದೆ, SM ಕೃಷ್ಣ ಅವ್ರ ಕೈಲಿ ಕೊಡಿಸೋಂಥ ಕೆಲಸ ಮಾಡಿದಿರಿ. ಅದಾದಮೇಲೆ
3 ವರ್ಷ 22 ವರ್ಷ ಆದಮೇಲೆ ಬಂದಿದ್ದೀನಿ. ನಮ್ಮ ಸಂಗೀತಕ್ಕೆ ನಿರ್ದೇಶಕ ಮಾಡೋಂಥ ಯುವಕರು ಕೂಡ, ಅದು ಗ್ರಾಮೀಣ ಪ್ರದೇಶದ ಜನರು ಬೆಂಗಳೂರಿಗೆ ವಲಸೆ ಬರಬಾರ್ದು, ಅಲ್ಲಿಗೆ ಕರೆಸ್ಕೊಳ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ ಒಂದು ಯಶಸ್ಸನ್ನು ಕಂಡಿದ್ದಾರಲ್ಲ, ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ಭಾಳ ಜನ ಆ್ಯಕ್ಟ್ರುಗಳಿದ್ದಾರೆ, ಭಾಳ ಜನ ಕಲಾವಿದರಿದ್ದಾರೆ ವಿವಿಧ ರೀತಿಲಿ. ನಾವರೆಲ್ಲ ನೀವೆಲ್ಲ ಬಣ್ಣ ಹಾಕ್ಕೊಂಡು ಆಡ್ತೀರಿ, ನಾನು ಅಶೋಕ್ ಬಣ್ಣ ಹಾಕ್ಕೊಳ್ದೆ ದಿನ ನಾಟಕ ಮಾಡ್ತಾ ಇರ್ತೀವಿ, ದಿನ ಸಿನಿಮಾ ಕಟ್ತಾ ಇರ್ತೀವಿ. ಏನಮ್ಮ ಅಶೋಕು ಬಣ್ಣ ಹಾಕಲ್ಲ, ನಾನು ಬಣ್ಣ ಹಾಕಲ್ಲ, ನಮ್ಮ ದಿನ ಡೈಲಿ ನಮ್ಮದು ಸಿನಿಮಾ ಮಾಡ್ತಾ ಇರ್ತೀವಿ. ಸೊ ಇರಲಿ, ಏನಾಗಲಿ, ಎಲ್ಲರಿಗೂ ಅಭಿನಂದನೆಗಳು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಶ್ರಮ ಇಲ್ಲದೆ ಫಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬದುಕಿದ ಮೇಲೆ, ಯಾರು ಹುಟ್ಟಿದ ಮೇಲೆ, ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ಇವತ್ತು ಈ ಒಂದು TV 18 ಈಗ ಅವರ ಬದುಕಿನಲ್ಲಿ ಇದು ಈ ಹಾರ ಇದೆಯಲ್ಲ, ನಿಮ್ಗೆ ಹಾಕಿದ್ದಾರ, ಇದು ಭಾಳ ಭಾರ. ಇನ್ನು ಮೋರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಜಾಸ್ತಿ ಇದೆ. ಇನ್ನು 16 ಪ್ರಶಸ್ತಿ ಸಿಗಲಿ ಅಂತೇಳಿ ಇದ್ರ ಮೇಲೆ ಕಾಂಪಿಟೇಷನ್ ನೀವು ಹುಟ್ಟಿಸ್ಕೊಂಡು ಹೋಗಬೇಕು. ಎಲ್ಲ ಯುವಕರಿಗೆ ಚಪ್ಪಾಳೆ ಹೊಡೆದಿದ್ದೀರಿ, ಇನ್ನೊಂದ್ಸತಿ ಹೊಡೀರಿ. ಎಲ್ಲರೂ ನಮಸ್ಕಾರ. ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯನ್ನ ಸ್ವೀಕರಿಸಿದ ರವಿ ಬಸರೂರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವೃತ್ತ ಬರ್ದಾಗ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಮುಂದಿನ ಪ್ರಶಸ್ತಿಯ ವಿಭಾಗ ಅತ್ಯುತ್ತಮ ನಟಿ, ಸಾಹಿತ್ಯ ವರ್ಷದ ಕನ್ನಡಿಗ 2025 ಜೀವಮಾನ ಸಾಧನೆ,